ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಕೇಶ್ ಪೂಜಾರಿ ಇನ್ನಿಲ್ಲ. ರಾತ್ರಿಯಷ್ಟೇ ಡ್ಯಾನ್ಸ್ ಮಾಡ್ತಾ ಇದ್ದಂತ ರಾಕೇಶ್ ದಿಢೀರ್ ಅಂತ ಸಾವನ್ನಪ್ಪಿರೋದು. ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತ ವೇಳೆ ಹೃದಯಾಘಾತವಾಗಿದೆ. ದಿಢೀರ್ ಬಿಪಿ ಲೋ ಆಗಿ ಕುಸಿದು ಬಿದ್ದ ರಾಕೇಶ್ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರೂ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿರೋದು. ಉಡುಪಿಯ ಕಾರ್ಕಳದಲ್ಲಿ ರಾಕೇಶ್ ಕೊನೆಯುಸಿರೆಳೆದಿದ್ದಾರೆ. ರಾಕೇಶ್ ನಿಧನಕ್ಕೆ ಕಂಬನಿ ಮಿಡಿದ ಕನ್ನಡದ ಕಿರುತೆರೆ ಲೋಕ. ರಾಕೇಶ್ ಸಾವಿಗೆ ನಟಿ ರಕ್ಷಿತಾ ಪ್ರೇಮ್ ಸಂತಾಪ ಸೂಚಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಿಸ್ ಯು ಮಗನಿ ಅಂತ ಪೋಸ್ಟ್ ಹಾಕಿದ್ದಾರೆ. ನೋಡಿ, ನಿಜವಾಗ್ಲೂ ಕೂಡ ಇದು ತೀರಾ ಆಘಾತಕಾರಿಯಾದಂಥ ವಿಚಾರ. ಕಾಮಿಡಿ ಕಿಲಾಡಿ ಸೀಸನ್ 3ನ ವಿನ್ನರ್ ಇವರು. ಎಲ್ಲರನ್ನ ನಕ್ಕು ನಗಿಸ್ತಾ ಇದ್ದಂಥ ರಾಕೇಶ್ ನಿನ್ನೆ ಸಂಜೆವರೆಗೂ ಆರಾಮಾಗಿದ್ರು, ಗಟ್ಟಿಮುಟ್ಟಾಗಿದ್ರು, ಎಲ್ಲರನ್ನ ನಗಿಸ್ತಾ ಇದ್ರು. ನಿನ್ನೆ ಅವರ ಊರಿನಲ್ಲೇ ಒಂದು ಫಂಕ್ಷನ್ಸ್ ಇತ್ತು, ಮದುವೆ ಫಂಕ್ಷನ್ ಅವರ ಫ್ಯಾಮಿಲಿದು. ಆ ಕಾರ್ಯಕ್ರಮದಲ್ಲೂ ಕೂಡ ಅವರು ಭಾಗಿಯಾಗಿದ್ದಾರೆ. ಮದುವೆ ನಂತರ ಎಲ್ಲ ಡ್ಯಾನ್ಸ್ ಮಾಡಿದ್ದಾರೆ. ಇದಕ್ಕಿದ್ದ ಹಾಗೇನೆ ಆಯಾಸ ಆದಂತೆ ಕಂಡಿದೆ. ಯಾಕೆ ಆಯಾಸ ಆಗಿದೆ, ಯಾಕೋ ಆಯಾಸ ಆದಂಗೆ ಕಾಣಿಸ್ತಾ ಇದೆಯಾ ಅಂತ ಅಂದಾಗ ಇಲ್ಲ ನಾರ್ಮಲ್ ಆಗಿದ್ದೀನಿ ಅಂತ ಹೇಳಿದ್ದಾರೆ. ಯಾಕೋ ತೀರಾ ಸುಸ್ತಾದಾಗ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಇನ್ನೇನು ಕರ್ಕೊಂಡು ಹೋಗಬೇಕು ಅಂತ ಕರ್ಕೊಂಡು ಹೋಗಿದ್ದಾರೆ. ಅಷ್ಟೊತ್ತಿಗೆ ಹೃದಯಾಘಾತ ಆಗಿದೆ. ಸಡನ್ ಡೆತ್ ಇದು. ಗೆಸ್ಸೇ ಮಾಡಿರಲಿಲ್ಲ. ವಯಸ್ಸಾಗಿದೆ, ಏನೋ ತೀರಾ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು, ವಿಪರೀತವಾಗಿ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು, ಹಾಸಿಗೆ ಹಿಡಿದಿದ್ರು, ಅದಕ್ಕೆ ಈ ಥರ ಆಯಿತು ಅಂತ ಅಲ್ಲ. ನಿನ್ನೆ ಸಂಜೆವರೆಗೂ ಖುಷಿಯಲ್ಲಿ ಎಲ್ಲರನ್ನ ನಗಿಸ್ಕೊಂಡಿದ್ದಂಥ ಪ್ರತಿಭಾನ್ವಿತ ಕಲಾವಿದ ಇವರು. ಬಿಪಿ ಲೋ ಆದಂಥ ಕಾರಣಕ್ಕೆ ದಿಢೀರ್ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ. ಇದೊಂದು ತುಂಬಲಾರದ ನಷ್ಟ ಕಿರುತೆರೆಗೆ. ಯಾಕಂದರೆ ತನ್ನದೇ ವಿಭಿನ್ನವಾದಂಥ ಹಾಸ್ಯ ಪ್ರಜ್ಞೆಯನ್ನು ಇಟ್ಕೊಂಡಿದ್ದಂಥ ನಟ, ಕಾಮಿಡಿ ಕಿಲಾಡಿ ಮುಖಾಂತರವಾಗಿ ಎಲ್ಲರನ್ನ ರಂಜಿಸ್ತಾ ಇದ್ದಂಥ ಅದ್ಭುತ ಕಲಾವಿದ. ವಯಸ್ಸು ಚಿಕ್ಕದು, ಇನ್ನು ಸಾಧನೆ ಮಾಡಬೇಕಂತ ಬಹಳಷ್ಟು ಆಸೆಗಳನ್ನು ಇಟ್ಕೊಂಡಿದ್ರು. ರಕ್ಷಿತಾ ಪ್ರೇಮ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಅವರು ತೀರಾ ಹತ್ತಿರದಿಂದ ರಾಕೇಶ್ ಅವರನ್ನು ನೋಡಿದ್ರು. ಪ್ರತಿನಿತ್ಯವೂ ಕಾರ್ಯಕ್ರಮಗಳು ನಡೀತಾ ಇತ್ತು, ಹತ್ತಿರದಿಂದ ನೋಡ್ತಾ ಇದ್ರು. ರಾಕೇಶ್ ವ್ಯಕ್ತಿತ್ವ ಏನು ಎತ್ತ ಎಲ್ಲವೂ ಕೂಡ ಗೊತ್ತಿತ್ತು. ಬಹುದಿನಗಳ ಒಡನಾಟವೂ ಇತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ನಿಜವಾಗ್ಲೂ ಇದೊಂದು ಶಾಕಿಂಗ್. ನಿನ್ನೆ ಸಂಜೆವರೆಗೂ ಚೆನ್ನಾಗಿದ್ದವರು ದಿಢೀರ್ ಅಂತ ಇವತ್ತು ಇಲ್ಲ ಅಂತಂದರೆ ನಂಬಲಿಕ್ಕೆ ಸಾಧ್ಯನೇ ಆಗಲ್ಲ. ಏನಾಗಿತ್ತು, ಅವ್ರ ಆರೋಗ್ಯ ಚೆನ್ನಾಗೇ ಇತ್ತಾ, ಏನು ಹೇಳ್ತಾರೆ ಕುಟುಂಬಸ್ಥರು ಅಂತ? ನೀತಿ ನಿಜಕ್ಕೂ ಕೂಡ ಒಂದು ರೀತಿ ಇಡೀ ಕರ್ನಾಟಕಕ್ಕೆ ಇದು ಶಾಕಿಂಗ್ ಆಗಿದೆ. ಯಾಕಂದ್ರೆ ತಮ್ಮ ಒಂದು ನಟನೆಯ ಮೂಲಕ ರಾಕೇಶ್ ಪೂಜಾರಿ ಏನಿದ್ದಾರೆ ಬಹಳ ಸಣ್ಣ ವಯಸ್ಸಿನಲ್ಲೇ ಒಂದು ದೊಡ್ಡ ಖ್ಯಾತಿಯನ್ನ ಕೂಡ ಪಡೆದುಕೊಂಡಿದ್ರು. ಪ್ರಮುಖವಾಗಿ ಕಾಮಿಡಿ ಕಿಲಾಡಿಗಳಲ್ಲಿ ಅನೇಕ ಪಾತ್ರ ಅಂದ್ರೆ ಹಾಸ್ಯ ಪಾತ್ರಗಳಿಂದ ಹೆಚ್ಚು ಚಿರಪರಿಚಿತರಾಗಿದ್ರು. ಪ್ರಮುಖವಾಗಿ ಅರ್ಜುನ್ ಜನ್ಯನ ಒಂದು ಸ್ಪೂಫ್ ಕಾರ್ಯಕ್ರಮದಲ್ಲೂ ಕೂಡ ಬಹಳ ಹೆಸರನ್ನ ಪಡೆದಿದ್ರು. ಮತ್ತು ಇವರ ಒಂದು ಈಗ ಅಕಾಲಿಕ ನಿಧಾನ ಏನಿದೆ ನಿಜವಾಗ್ಲೂ ಕೂಡ ಎಲ್ರಿಗೂ ಶಾಕಿಂಗ್ ಆಗಿದೆ. ಬೆಳ್ಳಂಬೆಳಗ್ಗೆ ಈ ಒಂದು ಸುದ್ದಿಯನ್ನ ಕೇಳಿ ಪ್ರಮುಖವಾಗಿ ಕರಾವಳಿ ಭಾಗದ ಜನರು ನಿಜಕ್ಕೂ ಕೂಡ ಆಘಾತಕ್ಕೀಡಾಗಿದ್ದಾರೆ. ನಿನ್ನೆ ಆ ಕಾರ್ಕಳ ಸಮೀಪದ ನಿಟ್ಟೆ ಅನ್ನುವಂತ ಪ್ರದೇಶದಲ್ಲಿ ಒಂದು ಮೆಹಂದಿ ಕಾರ್ಯಕ್ರಮ ಆಯಿತು. ಆ ಮೆಹಂದಿ ಕಾರ್ಯಕ್ರಮಕ್ಕೆ ರಾಕೇಶ್ ಅವರು ಹೋಗಿದ್ರು. ಅವರ ಒಂದು ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಅದನ್ನ ಅವರು ಪೋಸ್ಟ್ ಮಾಡಿಕೊಂಡಿದ್ರು. ಅಷ್ಟರವರೆಗೂ ಕೂಡ ಎಲ್ಲ ಚೆನ್ನಾಗೇ ಇತ್ತು. ಅವರು ಡ್ಯಾನ್ಸ್ ಅಲ್ಲೂ ಕೂಡ ಮಾಡಿದ್ರು, ಅಲ್ಲಿ ಡ್ಯಾನ್ಸ್ ಮಾಡಿದ್ರು, ಎಂಜಾಯ್ ಮಾಡಿದ್ರು, ಎಲ್ಲ ಆಗಿತ್ತು. ಈ ಸಂದರ್ಭದಲ್ಲಿ ಅವರು ದಿಢೀರಾಗಿ ಅವರಿಗೆ ಕುಸಿದು ಬಿದ್ದಿದ್ದಾರೆ. ಅವರಿಗೆ ಹೃದಯಾಘಾತ, ಅಲ್ಲಿ ಆ ಮೆಹಂದಿ ಕಾರ್ಯಕ್ರಮದಲ್ಲಿ ಅವರಿಗೆ ಹೃದಯಾಘಾತ ಆಗಿತ್ತು. ಹಾಗಾಗಿ ಅವರನ್ನ ಈ ಏನು ಕುಸಿದು ಬಿದ್ದ ಕೂಡಲೇ ಕಾರ್ಕಳದ ಒಂದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು ಕೂಡ ಅದು ಯಾವುದು ಫಲ ಕೊಡ್ಲಿಲ್ಲ. ನಿನ್ನೆ ಕೊನೆ ಉಸಿರು ಎಳೆದಿದ್ದಾರೆ ರಾಕೇಶ್ ಅವರು. ಏನು ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿದ್ರು ಕೂಡ ಪ್ರಮುಖವಾಗಿ ಈ ಭಾಗದ ನಂಟು, ಕರಾವಳಿ ಭಾಗದ ನಂಟನ್ನ ಬಹಳ ಚೆನ್ನಾಗಿ ಅವ್ರು ಇಟ್ಟುಕೊಂಡಿದ್ರು. ಯಾವುದೇ ಒಂದು ಫಂಕ್ಷನ್ ಅನ್ನ ಕೂಡ ಅವ್ರು ಮಿಸ್ ಮಾಡಿಕೊಳ್ತಾ ಇರಲಿಲ್ಲ. ಅಂದ್ರೆ ಬಹುತೇಕ ಫ್ರೀ ಇದ್ದಂತ ಸಂದರ್ಭದಲ್ಲಿ ಅಥವಾ ಬಿಸಿ ಶೆಡ್ಯೂಲ್ ಅಲ್ಲೂ ಕೂಡ ಈ ಉಡುಪಿ ಭಾಗ, ಕಾರ್ಕಳ ಭಾಗದಲ್ಲಿ ಅವರ ಗೆಳೆಯರ ಅಥವಾ ಯಾವುದೇ ಒಂದು ಫಂಕ್ಷನ್ ಇದ್ರು ಕೂಡ ಅದಕ್ಕೆ ಅವ್ರು ಅಟೆಂಡ್ ಆಗ್ತಾ ಇದ್ರು. ಪ್ರಮುಖವಾಗಿ ಮೆಹಂದಿ ಫಂಕ್ಷನ್ ಏನಿದೆ ಈ ಭಾಗದಲ್ಲಿ ಬಹಳ ಗ್ರ್ಯಾಂಡ್ ಆಗಿ ನಡೆಯುತ್ತೆ. ಒಂದೇ ಒಂದು ಮೆಹಂದಿ ಫಂಕ್ಷನ್ ಅನ್ನ ಕೂಡ ಬಿಡದೆ ಅವರು ಅದ್ರಲ್ಲಿ ಪಾಲು ಪಡಿತಾ ಇದ್ರು. ಅವರು ಅವರ ಏನೊಂದು ಕಲೆಯ ಜೀವನವನ್ನ ಸ್ಟಾರ್ಟ್ ಮಾಡುವಂತ ಒಂದು ಕಾಲದಿಂದಲೂ ಕೂಡ ಈ ಒಂದು ರೂಢಿಯನ್ನ ಮಾಡಿಕೊಂಡಿದ್ರು. ನಿನ್ನೆ ಆ ಒಂದು ಕಾರ್ಯಕ್ರಮಕ್ಕೂ ಕೂಡ ಅವರು ಬಂದಿದ್ರು. ಹಾಗಾಗಿ ನಿಜಕ್ಕೂ ಕೂಡ ಇದು ಒಂದು ರೀತಿ ಆಘಾತ ಅಂತ ಹೇಳ್ಬೋದು. ಯಾಕಂದ್ರೆ ಬಹಳ ಚಿಕ್ಕ ವಯಸ್ಸಿನಲ್ಲಿ ಬಹಳ ದೊಡ್ಡ ಸಾಧನೆಯನ್ನ ಮಾಡಿರುವಂತವ್ರು. ಆ ಜನರು ಕೂಡ ಅವರ ಒಂದು ಸಾಧನೆಯ ಹಾದಿಯನ್ನ ಬಹಳ ಹತ್ತಿರದಿಂದಲೇ ಬಲ್ಲವರು, ಯಾವ ತರ ಸ್ಟ್ರಗಲ್ ಮಾಡ್ಕೊಂಡ್ರು, ಮೇಲೆ ಬಂದ್ರು, ಒಂದು ಸಕ್ಸಸ್ಫುಲ್ ಆಗಿ ಇತ್ತು. ಆ ಒಂದು ಏನು ಅವರ ಒಂದು ಸಾಧನೆಯ ಹಾದಿ ಅನ್ನುವಂಥದ್ದು ಬಹಳ ಸಕ್ಸಸ್ಫುಲ್ ಆಗಿ ಇದ್ದು ಎಲ್ಲಾ ಜನರ ಒಂದು ಮನಸ್ಸನ್ನ ಗೆದ್ದಿದ್ರು. ಈ ಸಂದರ್ಭದಲ್ಲಿ ಈ ಸಾವು ನಿಜಕ್ಕೂ ಕೂಡ ಒಂದು ರೀತಿ ಆಘಾತ, ಒಂದು ರೀತಿ ನೋವು, ಕುಟುಂಬಸ್ಥರಿಗೂ ಕೂಡ ಒಂದು ರೀತಿ ಶಾಕ್ ಆಗಿದೆ. ನಿನ್ನೆ ಫಂಕ್ಷನ್ಗೆ ಹೋಗಿ ಬರ್ತೀನಿ ಅನ್ನೋಂಥ ರೀತಿಯಿಂದ ಮನೆಯಿಂದ ಹೊರಡಂತ ಮಗ ನಿನ್ನೆ ರಾತ್ರಿ ಅವ್ರಿಗೆ ಸುದ್ದಿ ಬಂದಿದೆ ಈ ತರ
ಆಗಿದೆ ಅಂತ. ಈಗಾಗಲೇ ಅವರ ಒಂದು ಪಾರ್ಥಿವ ಏನಿದೆ ಅದು ಕಾರ್ಕಳದಲ್ಲಿ ಇದೆ ಅನ್ನುವಂತ ಮಾಹಿತಿ ಇದೆ. ಕೆಲವೇ ಕ್ಷಣಗಳಲ್ಲಿ ಉಡುಪಿಯ ಅವರ ಮಲ್ಪೆ ಸಮಿತಿದ ಒಂದು ಸ್ವಗೃಹಕ್ಕೂ ಕೂಡ ತಲುಪಲಿಕ್ಕಿದೆ ನೀತಿ. ಆದಿತ್ಯ, ಅಂದರೆ ಇವ್ರಿಗೆ ಲೋ ಬಿ ಪಿ ಅಂತ ಹೇಳಲಾಗ್ತಾ ಇತ್ತು. ಸೊ ಈ ಹಿಂದೆ ಏನಾದರೂ ಇವರಿಗೆ ಅನುಭವ ಆಗಿದ್ದು ಅಥವಾ ಇದ್ರ ಬಗ್ಗೆ ಅವ್ರಿಗೆ ಅರಿವಿತ್ತಾ, ಅಥವಾ ಸಡನ್ನಾಗಿ ಸ್ಟ್ರೈನ್ ಆಗಿದ್ದ ಹಾಗೆ? ಅಂದರೆ ನೀವು ಹೇಳ್ತಾ ಇದ್ರಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಅಟೆಂಡ್ ಮಾಡ್ತಾ ಇದ್ರು ಬ್ಯುಸಿ ಶೆಡ್ಯೂಲಲ್ಲೂ ಅಂತ. ಸಾಮಾನ್ಯವಾಗಿ ಒತ್ತಡ ಇದ್ದಂಥ ಸಂದರ್ಭದಲ್ಲಿ, ನಿದ್ರಾಹೀನತೆ ಇದ್ದಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಈ ಥರದ ಹೃದಯಾಘಾತ ಅಥವಾ ಲೋ ಬಿ ಪಿ, ಸ್ಟ್ರೆಸ್ ಆಗೋದು ನಾವು ಗಮನಿಸಿರ್ತೀವಿ. ಸೊ ಬ್ಯುಸಿ ಶೆಡ್ಯೂಲ್ ಇದ್ದಿದ್ದಕ್ಕೆ ಈ ಥರ ಏನಾದರೂ ಸಮಸ್ಯೆಗಳಾಗಿರ್ಬೋದಾ? ಹಿಂದೆ ಏನಾದರೂ ಆಗಿತ್ತಂತ ಏನಾದರೂ ಅದ್ರ ಬಗ್ಗೆ ಮಾಹಿತಿ ಇದೆಯಾ ಹೇಗೆ ಅಂತ ಆದಿತ್ಯ? ನೀತಿ ಈವರೆಗೂ ಕೂಡ ಇಂಥ ಯಾವುದೇ ಒಂದು ಮಾಹಿತಿ ಇಲ್ಲ. ಅಂದ್ರೆ ಈ ಹಿಂದೆ ಈ ತರ ಆರೋಗ್ಯ ಸಮಸ್ಯೆ ಅವರಿಗೆ ಇದ್ದಿರುವಂತದ್ದು ಅಥವಾ ಸ್ಟ್ರೆಸ್ ಅಲ್ಲಿ ಇರುವಂತದ್ದು. ಯಾಕಂದ್ರೆ ರಾಕೇಶ್ ಪೂಜಾರಿಯನ್ನ ಆ ರೀತಿ ಕಂಡವರು ಬಹಳ ಕಡಿಮೆ. ಸದಾಕಾಲ ಎಷ್ಟೇ ಸ್ಟ್ರೆಸ್ ಇದ್ರು ಕೂಡ ಈ ಹಿಂದೆ ಅವರು ಕಾಮಿಡಿ ಕಿಲಾಡಿಗಳಲ್ಲಿ ಬಿಸಿ ಇದ್ರು ಕೂಡ ಅವರು ರಂಗಭೂಮಿಯಿಂದ ತಮ್ಮ ಕಲಾಪಯಣವನ್ನ ಆರಂಭ ಮಾಡಿದಂಥವ್ರು. ಆ ಬಿಸಿ ಶೆಡ್ಯೂಲ್ ಅಲ್ಲೂ ಕೂಡ ಬಂದು ಈ ಗ್ರಾಮೀಣ ಭಾಗದಲ್ಲಿ ಅಥವಾ ಉಡುಪಿ ಭಾಗದಲ್ಲಿ ಯಾವುದೇ ರೀತಿಯ ಒಂದು ನಾಟಕ ಅಥವಾ ರಂಗಭೂಮಿ ಯಾವುದೇ ಕಾರ್ಯಕ್ರಮ ಇದ್ರು ಕೂಡ ಅದನ್ನ ಮಿಸ್ ಮಾಡದೆ ಅದರಲ್ಲಿ ಪಾಲ್ಪಡಿತಾ ಇದ್ರು. ತಮ್ಮ ಒಂದು ಏನು ಮಾತೃ ಸಂಸ್ಥೆ ಇತ್ತು, ಆ ಸಂಸ್ಥೆಯ ಮೂಲಕ ಅವರಿಗೆ ಕಾಮಿಡಿ ಕಿಲಾಡಿಗೆ ಹೋಗೋದಕ್ಕೊಂದು ಅವಕಾಶ ಸಿಕ್ಕಿತ್ತು. ಆ ಸಂಸ್ಥೆಯ ನಾಟಕ ಇದ್ರು ಕೂಡ ಎಷ್ಟೇ ಬಿಸಿ ಶೆಡ್ಯೂಲ್ ಇದ್ರು ಕೂಡ ಅದನ್ನ ನೋಡೋದಕ್ಕಂತಾದ್ರೂ ಕೂಡ ಬಂದಲ್ಲಿ ಭಾಗವಹಿಸ್ತಾ ಇದ್ರು. ರಾಕೇಶ್ ಕುಗ್ಗಿರುವಂತದ್ದು, ರಾಕೇಶ್ ಮಾನಸಿಕ ಒತ್ತಡದಿಂದ ಇರುವಂತದ್ದು ಅಥವಾ ತೀರಾ ಒಂಥರ ಡಿಪ್ರೆಷನ್ಗೆ ಹೋಗಿರುವಂತದ್ದು, ಸ್ಟ್ರೆಸ್ ಇಂದ, ಇಂಥದನ್ನ ಯಾರು ಗಮನಿಸಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಯಾವ ತರ ಅವರ ಒಂದು ನಟನಾ ಕೌಶಲ್ಯತೆ ಅಥವಾ ಜನರನ್ನ ನಗಿಸುವಂತ ಮನಸ್ಥಿತಿ ವೇದಿಕೆಯ ಮೇಲಿತ್ತು, ರಂಗಭೂಮಿಯ ಮೇಲಿತ್ತು. ಅದನ್ನೇ ನಿಜ ಜೀವನದಲ್ಲೂ ಕೂಡ ಅವರು ಅಳವಡಿಸಿಕೊಂಡಿದ್ರು. ಯಾವುದೇ ರೀತಿಯ ಒಂದು ಅಜಾತ ಶತ್ರು ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರನ್ನು ಕೂಡ ಯಾರೇ ಅವರ ಅಭಿಮಾನಿಗಳಾಗಿರ್ಬಹುದು ಅಥವಾ ಸ್ನೇಹಿತರೊಂದಿಗೆ ಅದೇ ಸಂಬಂಧವನ್ನ ಮುಂದುವರಿಸಿಕೊಂಡು ಹೋಗಿದ್ರು. ಯಾರು ಎಲ್ಲೇ ಸಿಕ್ಕಿದ್ರು ಕೂಡ ನಗುಮುಖದೊಂದಿಗೆ ಅವರೊಂದಿಗೆ ವ್ಯವಹರಿಸುವಂತದ್ದು, ಅವರೊಂದಿಗೆ ಮಾತನಾಡುವಂತದ್ದು. ಅಂದ್ರೆ ಮಾತಾಡುವಂತವರಿಗೆ ಒಬ್ಬ ಸೆಲೆಬ್ರಿಟಿ ಅಥವಾ ಒಬ್ಬ ರಂಗಭೂಮಿ ಒಂದು ಏನು ಈ ತರ ಒಂದು ಸೆಲೆಬ್ರಿಟಿ ಇಷ್ಟೆಲ್ಲ ಸಾಧನೆ ಅಂತ ಆ ರೀತಿಯ ಒಂದು ಭಾವನೆನೇ ಬರೋದಿಲ್ಲ. ಆ ತರ ವ್ಯವಹರಿಸುವಂತ ವ್ಯಕ್ತಿ. ಪ್ರತಿ ಬಾರಿ ಕೂಡ ಅವರ ಮುಖದಲ್ಲಿ ನಗು ಇರುತ್ತೆ. ಆದ್ರೆ ಇವತ್ತು ಇಂಥ ಒಂದು ಘಟನೆ, ಈ ಒಂದು ಸುದ್ದಿಯನ್ನ ಕೇಳಿ ನಿಜಕ್ಕೂ ಕೂಡ ಅವರ ಒಂದು ಆಪ್ತ ಬಳಗ ಏನಿದೆ ಅದು ನಿಜಕ್ಕೂ ಕೂಡ ಒಂಥರ ಆಘಾತಕ್ಕೆ ಒಳಗಾಗಿದೆ, ಒಂಥರ ದಿಗ್ಭ್ರಮೆಗೆ ಒಳಗಾಗಿದೆ ಅಂತಾನು ಹೇಳ್ಬೋದು. ಅಷ್ಟರ ಮಟ್ಟಿಗೆ ಒಂದು ಆಕ್ಟಿವ್ ರಾಕೇಶ್. ಅಂದ್ರೆ ಅಲ್ಲಿ ಮೆಹಂದಿ ಕಾರ್ಯಕ್ರಮದಲ್ಲೂ ಕೂಡ ತುಂಬಾ ಎಂಜಾಯ್ ಮಾಡಿದ್ರಂತೆ, ಡ್ಯಾನ್ಸ್ ಅಲ್ಲಿ ಪಾಲ್ಪಡ್ತಿದ್ರಂತೆ ಸ್ನೇಹಿತರೊಂದಿಗೆ. ಅಂದ್ರೆ ಅದು ಉಡುಪಿಗೆ ತುಂಬಾ ದೂರ ಇದೆ ನಿಟ್ಟೆ ಅನ್ನುವಂಥದ್ದು. ಆದ್ರೂ ಕೂಡ ಅಲ್ಲಿ ತನಕ ಬಂದು ಶೂಟಿಂಗ್ ನಡೆದು ಅಲ್ಲಿ ತನಕ ಬಂದು ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇದು ನಿಜಕ್ಕೂ ಕೂಡ ಆಘಾತವಾಗಿದೆ ನೀತಿ. ಮತ್ತು ಅವರಿಗೆ ಈ ಹಿಂದೆ ಇಂಥ ಸಮಸ್ಯೆಗಳು ಇದ್ದ ಬಗ್ಗೆ ಯಾವುದೇ ರೀತಿಯ ಒಂದು ಮಾಹಿತಿ ಇಲ್ಲ ಮತ್ತು ಅದರ ಬಗ್ಗೆ ಈ ತರ ಅಂತ ಯಾವುದೇ ಘಟನೆಗಳು ಕೂಡ ಸಂಭವಿಸಿಲ್ಲ. ದಿಢೀರಾಗಿ ನಿನ್ನೆ ಫಸ್ಟ್ ಟೈಮ್ ಏಕಾಏಕಿ ಈ ತರ ಆಗಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.